ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾವು ಈ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೆಯಲ್ಲಿದ್ದಾರೆ ಅವರಿಗೆಲ್ಲ ಕೊಡ್ತಾ ಇದ್ದೀವಿ. ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಅನ್ ಅಪ್ಲಿಕೇಶನ್. ಯಾರ ಹಣನೂ ಕೂಡ ಯಾರು ಕೂಡ ತೆಗೆದಾಕಬೇಕು. ಸ್ನೇಹಿತರೆ, ನೋಡಿದ್ರಲ್ಲ, ಇದು ನಿನ್ನೆ ಅಂದ್ರೆ ಜೂನ್ 13ನೇ ತಾರೀಕು ಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ಸ್ವತಃ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಕೆಲವೊಂದಿಷ್ಟು ದೊಡ್ಡ ಬದಲಾವಣೆಗಳನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಏನೇನೆಲ್ಲ ಬದಲಾವಣೆಗಳನ್ನ ಮಾಡೋದಕ್ಕೆ ಹೊರಟಿದ್ದಾರೆ, ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಬಗ್ಗೆ ಏನೇನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ ಅವರು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಫಲಾನುಭವಿ ಆಗಿದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಿಮ್ಗೆಲ್ಲರಿಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ನೀವೇನಾದ್ರೂ ಇದೇ ರೀತಿಯಾಗಿರುವಂತಹ ಮಾಹಿತಿಗಳನ್ನ ನೀವು ಪಡಿಬೇಕು ಅಂದ್ರೆ, ನಿಖರವಾದ ಮಾಹಿತಿಗಳನ್ನ ಪಡಿಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಸೊ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂತಹ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ. ಓಕೆ, ಇವಾಗ ನೋಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿ ಮತ್ತೆ ಅರ್ಜಿಯನ್ನ ಪಡಿಬೇಕು ಅನ್ನುವಂತ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಸರ್ಕಾರ ಯಾಕೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗೆ ಮತ್ತೆ ಅರ್ಜಿಯನ್ನ ಪಡಿಬೇಕು ಅಥವಾ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ ಅಂತ ನೋಡೋದಾದ್ರೆ, ನೋಡಿ, ಮೊದಲನೇ ಕಾರಣ, ಸರ್ಕಾರಕ್ಕೆ ಬಹಳಷ್ಟು ವಿಚಾರದಲ್ಲಿ ಇಲ್ಲಿ ಅನುಮಾನ ಬಂದಿರುವಂತದ್ದು. ನೋಡಿ, ಸ್ವತಃ ಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿಯನ್ನ ಪರಿಶೀಲನೆ ವೇಳೆ ಕೆಲವೊಂದಿಷ್ಟು ಗೊಂದಲಗಳು ಸಮಸ್ಯೆಗಳು ಪತ್ತೆಯಾಗಿರುವಂತದ್ದು. ಏನೆಲ್ಲ ಸಮಸ್ಯೆಗಳು ಪತ್ತೆಯಾಗಿದೆ ಅಂತ ನೋಡೋದಾದ್ರೆ, ನೋಡಿ, ಕೆಲವು ಕಡೆ ಮೃತಪಟ್ಟವರ ಹೆಸರಿನಲ್ಲಿಯೂ ಕೂಡ ಹಣ ಜಮೆ ಆಗ್ತಾ ಇದೆ. ಕೆಲವು ಫಲಾನುಭವಿಗಳು ತಪ್ಪಾದ ಮೊಬೈಲ್ ಸಂಖ್ಯೆಗಳನ್ನ ನೀಡಿದ್ದಾರೆ. ಅದರಿಂದ ಅವರನ್ನ ನಾವು ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿಲ್ಲ. ಅರ್ಜಿಯಲ್ಲಿ ನೀಡಿರುವಂತಹ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದಾಗ ಅವರಿಗೆ ಯೋಜನೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅನ್ನುವಂತ ಪ್ರಕರಣಗಳು ಕೂಡ ಇಲ್ಲಿ ಪತ್ತೆಯಾಗಿದೆಯಂತೆ. ಅಂದ್ರೆ ಸರ್ಕಾರದ ಉದ್ದೇಶ ಯೋಜನೆಯ ಹಣ ನಿಜವಾದ ಅರ್ಹ ಮಹಿಳೆಯರಿಗೆ ಕೈಗೆ ತಲುಪುವಂತದ್ದು ಅಂತ ಇಲ್ಲಿ ಸರ್ಕಾರ ಹೇಳ್ತಿರುವಂತದ್ದು. ಅನರ್ಹರಿಗೆ ಬಿಟ್ಟು ಸರಿಯಾದ ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಿರುವಂತದ್ದು. ಇನ್ನು ಎರಡನೇ ಕಾರಣ ಏನು ಅಂದ್ರೆ, ನೋಡಿ, ಮಾಹಿತಿಯನ್ನ ನವೀಕರಣ ಮಾಡುವಂಥದ್ದು. ಇಲ್ಲಿ ಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ಪ್ರಮುಖ ವಿಷಯ ಏನಂದ್ರೆ, ಯಾರ ಹಣವನ್ನು ನಾವು ನಿಲ್ಲಿಸುವಂತಹ ಉದ್ದೇಶ ಸರ್ಕಾರಕ್ಕಿಲ್ಲ. ಆದ್ರೆ ಫಲಾನುಭವಿಗಳ ಸರಿಯಾದ ಮಾಹಿತಿ ಸರ್ಕಾರದ ಬಳಿ ಇರಬೇಕು. ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದಾರೆ ಅಂದ್ರೆ, ನೋಡಿ, ಮೊಬೈಲ್ ನಂಬರ್ ಪರಿಶೀಲನೆ ಮಾಡ್ತೀವಿ, ಬ್ಯಾಂಕ್ ಖಾತೆಯನ್ನ ಪರಿಶೀಲನೆ ಮಾಡ್ತೀವಿ, ವಿಳಾಸವನ್ನ ಪರಿಶೀಲನೆ ಮಾಡ್ತೀವಿ, ಅಂದ್ರೆ ಅಡ್ರೆಸ್ ಅನ್ನ ನಾವು ಪರಿಶೀಲನೆ ಮಾಡ್ತೀವಿ, ಫಲಾನುಭವಿಯ ಗುರುತಿನ ದೃಢೀಕರಣವನ್ನು ನಾವು ಮಾಡ್ತೀವಿ. ಇವೆಲ್ಲಾನು ಕೂಡ ನಡೆಯುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಸಿಎಂ ಅವರು ಹೇಳಿರುವಂತದ್ದು. ಹಾಗಾದ್ರೆ ಇಲ್ಲಿ ಹಣ ಏನಾದ್ರೂ ನಿಲ್ಲುತ್ತಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಸಿಎಂ ಇಲ್ಲಿ ಕ್ಲಾರಿಟಿಯನ್ನ ಕೊಟ್ಟಿರುವಂತದ್ದು. ಇದು ಎಲ್ಲರ ಪ್ರಶ್ನೆ ಕೂಡ ಆಗಿರುತ್ತೆ. ಸದ್ಯಕ್ಕೆ ಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಇದ್ರ ಬಗ್ಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ನಿಲ್ಲಿಸುವ ಬಗ್ಗೆ ಯಾವುದೇ ಇಲ್ಲಿ ನಾವು ಘೋಷಣೆಯನ್ನ ಮಾಡ್ತಾ ಇಲ್ಲ. ಅರ್ಹ ಫಲಾನುಭವಿಗಳ ಹಣ ಸ್ಥಗಿತಗೊಳಿಸುವಂತಹ ಉದ್ದೇಶನೂ ಕೂಡ ನಮ್ಗೆ ಇಲ್ಲ. ಆದ್ರೆ ಮಾಹಿತಿ ಸರಿಯಾಗಿದೆಯೇ ಎಂಬುದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಹೀಗಾಗಿ ನೀವು ಅರ್ಹ ಫಲಾನುಭವಿಗಳು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅನರ್ಹರನ್ನ ಪತ್ತೆ ಮಾಡುವಂತದ್ದು ಸರ್ಕಾರದ ಉದ್ದೇಶ ಅಂತ ಇಲ್ಲಿ ಸಿಎಂ ಹೇಳಿರುವಂತದ್ದು. ಅಷ್ಟೇ ಅಲ್ಲ, ಇಲ್ಲಿ ಸರ್ಕಾರ ಬ್ಯಾಂಕ್ ಖಾತೆಗಳ ಮೇಲೆ ಅಂದ್ರೆ ಬ್ಯಾಂಕ್ ಅಕೌಂಟ್ಗಳ ಮೇಲೂ ಕೂಡ ನಿಗಾ ಇಡ್ತಾ ಇದೆ. ಇಲ್ಲಿ ಸರ್ಕಾರ ತಿಳ್ಕೊಳ್ಳೋಕೆ ಬಯಸ್ತಿರುವಂತಹ ಕೆಲವೊಂದು ವಿಷಯಗಳಿವೆ. ಅವು ಯಾವುವು ಅಂದ್ರೆ, ನೋಡಿ, ಹಣ ಯಾರ್ಯಾರ ಖಾತೆಗೆ ಹೋಗ್ತಿದೆ, ನಿಜವಾದ ಫಲಾನುಭವಿಯ ಹಣವನ್ನ ಪಡಿತಾ ಇದ್ದಾರಾ, ಅಂದ್ರೆ ಅರ್ಜಿ ಸಲ್ಲಿಸಿದಂತವ್ರೆ ಹಣವನ್ನ ಪಡಿತಾ ಇದ್ದಾರಾ, ಅರ್ಹರು ಹಣವನ್ನ ಪಡಿತಾ ಇದ್ದಾರಾ, ಹಣ ಏನಾದ್ರೂ ಬೇರೆ ಉದ್ದೇಶಗಳಿಗೆ ಬಳಕೆ ಆಗ್ತಿದ್ಯಾ, ಏನಾದ್ರು ಸಾಲ ತೀರ್ಸೋಕೆ ಆಗ್ತಿದ್ಯಾ, ಅಥವಾ ಬೇರೆ ಏನಕ್ಕಾದ್ರೂ ಉಪಯೋಗ ಆಗ್ತಿದ್ಯಾ, ದುರ್ಬಳಕೆ ಆಗ್ತಿದ್ಯಾ. ಯಾಕೆಂದ್ರೆ ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರುವಂತದ್ದು ಮಹಿಳೆಯರ ಆರ್ಥಿಕ ನೆರವನ್ನು ನೀಡುವಂತದ್ಕೆ. ಅದೇನಾದ್ರೂ ಬೇರೆ ಒಂದು ಉದ್ದೇಶಕ್ಕೆ ಬಳಕೆ ಆಗ್ತಿದ್ರೆ ಸೊ ಅಂತವ್ರನ್ನು ಕೂಡ ನಾವು ಪತ್ತೆ ಹಚ್ತೀವಿ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಸಿಎಂ ಕೊಟ್ಟಿರುವಂತದ್ದು. ಸೊ ಇದರ ಜೊತೆಯಲ್ಲಿ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ದೊಡ್ಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ, ಸೊ ಈ ಒಂದು ಮರು ಅರ್ಜಿ ಸಲ್ಲಿಸಬೇಕಂದ್ರೆ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಲ್ಲ, ಅದು ಗೃಹಲಕ್ಷ್ಮಿಗೆ ಮಾತ್ರ ಅಲ್ಲ, ಗೃಹ ಜ್ಯೋತಿ ಯೋಜನೆಗೂ ಕೂಡ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನೋಡಿ, ರಾಜ್ಯದಲ್ಲಿ ಸುಮಾರು 1.64 ಕೋಟಿ ಫಲಾನುಭವಿಗಳು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ಅನ್ನ ಪಡಿತಾ ಇದ್ದಾರೆ. ಆದ್ರೆ ಈ ಯೋಜನೆಯಲ್ಲಿಯೂ ಕೂಡ ದುರ್ಬಳಕೆ
ನಡೀತಾ ಇದೆ ಅನ್ನುವಂತಹ ಅನುಮಾನ ಸರ್ಕಾರಕ್ಕೆ ಬಂದಿರುವಂತದ್ದು. ಸೊ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ನೋಡೋದಾದ್ರೆ, ನೋಡಿ, ಕೆಲವರ ಹೆಸರಿನಲ್ಲಿ 5ರಿಂದ 6 ವಿದ್ಯುತ್ ಮೀಟರ್ಗಳಿವೆಯಂತೆ. ಸೊ ಅವರು ನಿಜವಾಗಿಯೂ ಆ ಮನೆಗಳಲ್ಲೇ ವಾಸವಾಗಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರಾ? ಬೇರೆ ರಾಜ್ಯದವರು ಕೂಡ ಈ ಒಂದು ಯೋಜನೆಯ ಸೌಲಭ್ಯವನ್ನ ಪಡಿತಾ ಇದ್ದಾರಾ? ಸೊ ಇವೆಲ್ಲವನ್ನು ಕೂಡ ಸರ್ಕಾರ ಪರಿಶೀಲನೆ ನಡೆಸುತ್ತೆ. ಸೊ ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ. ಸೊ ಇದನ್ನ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಅಂಗಡಿಗಳಿಗೂ ಕೂಡ ಉಚಿತ ವಿದ್ಯುತ್ ಅನ್ನ ಬಳಕೆ ಮಾಡ್ತಿದ್ದಾರೆ. ಇನ್ನೊಂದು ಮಹತ್ವದ ವಿಚಾರವನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು, ಇಲ್ಲಿ ಸರ್ಕಾರ ಗೃಹ ಬಳಕೆಗೆ ಮಾತ್ರ 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಅನ್ನ ನೀಡ್ತಾ ಇದೆ. ಆದ್ರೆ ಕೆಲವರು ಮನೆಯ ಕೆಳಭಾಗದಲ್ಲಿರುವಂತಹ ಅಂಗಡಿಗಳಿಗೂ ಕೂಡ ಇದೇ ಉಚಿತ ವಿದ್ಯುತ್ ಅನ್ನ ಬಳಸುತ್ತಿರುವಂತಹ ಮಾಹಿತಿ ಸರ್ಕಾರಕ್ಕೆ ಲಭ್ಯ ಆಗಿದೆ. ಅಂದ್ರೆ ಗೃಹ ಬಳಕೆಗೆ ನೀಡಿರುವಂತಹ ಸೌಲಭ್ಯವನ್ನ ವಾಣಿಜ್ಯ ಬಳಕೆಗೆ ಅಂದ್ರೆ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆನೂ ಕೂಡ ನಾವು ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಇಲ್ಲಿ ಹೇಳಿರುವಂತದ್ದು. ಸೊ ಅಂದ್ರೆ ಕೆಲವೊಂದು ಬಿಲ್ಡಿಂಗ್ ಗಳಲ್ಲಿ ಮೇಲ್ಗಡೆ ಮನೆ ಇರುತ್ತೆ, ಕೆಳಗಡೆ ಅಂಗಡಿ ಇರುತ್ತೆ, ಅದನ್ನ ಅವರೇ ನಡೆಸ್ತಾ ಇರಬಹುದು ಅಥವಾ ಬೇರೆಯವರಿಗೆ ಬಾಡಿಗೆ ಕೊಟ್ಟಿರ್ಬೋದು. ಸೊ ಹಾಗಾಗಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಏನು ಮನೆಗೆ ಏನು ಬಂದಿರುತ್ತಲ್ಲ ಕನೆಕ್ಷನ್, ಅದೇ ಒಂದು ಕನೆಕ್ಷನ್ ಅಂಗಡಿಯೂ ಕೂಡ ಕೊಟ್ಟಿರ್ತಾರೆ. ಸೊ ಅದು ಫ್ರೀ ಆಗಿ ಓಡ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಯಾರು ಅಂಗಡಿಯನ್ನ ನಡೆಸ್ತಾ ಇದ್ದಾರೆ, ಸೊ ಅಂತವ್ರನ್ನು ಕೂಡ ನಾವು ಪರಿಶೀಲನೆಯನ್ನ ಮಾಡಿ ಸೊ ಅದನ್ನು ಕೂಡ ನಾವು ಸರಿಪಡಿಸ್ತೀವಿ ಅಂತ ಹೇಳ್ತಿರುವಂತದ್ದು. ಇಲ್ಲಿ ಹೊಸ ಗುರುತಿನ ಚೀಟಿಯನ್ನು ಕೂಡ ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಸಿಎಂ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಸರ್ಕಾರ ಮತ್ತೊಂದು ಹೊಸ ಒಂದು ಪ್ರಯತ್ನಕ್ಕೆ ಅಥವಾ ಒಂದು ಕ್ರಮಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಗುರುತಿನ ಚೀಟಿ ನೀಡುವ ಮುಖಾಂತರ ಯೋಜನೆಯನ್ನ ರೂಪಿಸ್ತೀವಿ. ಸೊ ಇದರಿಂದ ನಿಜವಾದ ಫಲಾನುಭವಿಗಳನ್ನು ನಾವು ಗುರುತಿಸೋದಕ್ಕೆ ಸುಲಭ ಆಗುತ್ತೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲದೇನೆ ಸೊ ಯೋಜನೆಯ ಸೋರಿಕೆ ಹಾಗೂ ದುರ್ಬಳಕೆಯನ್ನ ತಡೆಯೋದಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ಇಲ್ಲಿ ಸಿಎಂ ಅವರು ಹೇಳಿರುವಂತದ್ದು. ಗೃಹ ಜ್ಯೋತಿ ಯೋಜನೆಗೆ ಒಂದು ಹೊಸ ಗುರುತಿನ ಚೀಟಿಯನ್ನು ಕೂಡ ಕೊಡ್ತೀವಿ ಅಂತ ಇಲ್ಲಿ ಹೇಳಿರುವಂತದ್ದು. ಓಕೆ, ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಜಿಯನ್ನ ಹೇಗೆ ಪಡಿತಾರೆ ಅಂದ್ರೆ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಹೇಗೆ ಪಡಿತಾರೆ ಅನ್ನುವಂಥದ್ದು ಎಲ್ಲರ ಒಂದು ಡೌಟ್ ಇರುವಂತದ್ದು. ಇದ್ರ ಬಗ್ಗೆನೂ ಕೂಡ ಸಿಎಂ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ನೋಡಿ, ಇಲ್ಲಿ ಮೀಟರ್ ರೀಡರ್ ಗಳ ಮೂಲಕ ಕೆಲವೇ ದಿನಗಳಲ್ಲಿ ಹೊಸ ಅರ್ಜಿ ನಮೂನೆಗಳನ್ನ ಫಲಾನುಭವಿಗಳಿಗೆ ತಲುಪಿಸಲಾಗುತ್ತೆ. ಅಂದ್ರೆ ಮೀಟರ್ ರೀಡರ್ ಗಳ ಮೂಲಕ ಮನೆ ಮನೆಗೆ ಬಂದು ಅರ್ಜಿಯನ್ನ ಫಲಾನುಭವಿಗೆ ಕೊಡ್ತೀವಿ ಅಂತ ಹೇಳಿದರೆ, ನಂತರ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ಈ ಒಂದು ಪ್ರಕ್ರಿಯೆ ಮೂಲಕ ಅರ್ಹ ಮತ್ತು ಅನರ್ಹ ಫಲಾನುಭವಿಗಳನ್ನ ಸರ್ಕಾರ ಗುರುತಿಸುತ್ತೆ ಅಂದ್ರೆ ಕಂಡು ಹಿಡಿಯುತ್ತೆ ಅಂತ ಇಲ್ಲಿ ಸಿಎಂ ಅವರು ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮೀಟರ್ ರೀಡರ್ ಗಳ ಮೂಲಕ ಮನೆಗೆ ಬಂದು ಅರ್ಜಿಯನ್ನ ಕೊಡ್ತಾರೆ. ಆ ಒಂದು ಅರ್ಜಿಗೆ ತಕ್ಕಂತಹ ದಾಖಲೆಗಳನ್ನ ಫಲಾನುಭವಿಗಳು ಸಲ್ಲಿಸಬೇಕಾಗುತ್ತೆ. ಅದಾದ್ಮೇಲೆ ಅರ್ಜಿಯನ್ನ ನೀವು ಸಲ್ಲಿಸಬಹುದು. ಆದ್ರೆ ಇನ್ನೂ ಕೂಡ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು, ದಾಖಲೆಗಳು ಏನೇನು ಬೇಕು, ಯಾವಾಗ ಬರ್ತಾರೆ, ಇನ್ನೂ ಅಧಿಕೃತ ಆದೇಶ ಬಂದಿಲ್ಲ. ಅಧಿಕೃತ ಆದೇಶ ಬಂದರ ನಂತರ ನಿಮ್ಗೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಯಾವುದೇ ಏಜೆಂಟ್ ಗಳಿಗೆ ದುಡ್ಡನ್ನ ಕೊಟ್ಟು ಮೋಸ ಹೋಗೋದಕ್ಕೆ ಹೋಗ್ಬಿಡಿ. ನಾನು ಇದನ್ನ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ. ಸರ್ಕಾರದ ಕೆಲವೊಂದಿಷ್ಟು ಏನು ಯೋಜನೆಗಳು ಇರುತ್ತೆ ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಅಂತವರಿಂದ ಹುಷಾರಾಗಿರಿ. ಇನ್ನು ಗೃಹ ಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಗೃಹ ಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು, ಸೊ ಯಾವ ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನ ಇನ್ನು ಕೂಡ ಸರ್ಕಾರ ಅಧಿಕೃತವಾಗಿ ಆದೇಶ ಬಂದಿಲ್ಲ. ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ಏನಾದ್ರೂ ಮಾಹಿತಿ ಬಂದ್ರೆ ನಿಮ್ಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಇದಕ್ಕೂ ಕೂಡ ಯಾವುದೇ ಏಜೆಂಟ್ ಹತ್ರ ಹೋಗಿ ಸುಮ್ನೆ ದುಡ್ಡನ್ನ ಕೊಟ್ಟು ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೋಬೇಡಿ, ಟೈಮ್ ಅನ್ನು ಕೂಡ ಹಾಳು ಮಾಡ್ಕೋಬೇಡಿ. ಅಧಿಕೃತ ಆದೇಶ ಬಂದ ನಂತರ ಖಂಡಿತವಾಗ್ಲೂ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಹಾಗಾಗಿ ಕೊನೆಯದಾಗಿ ಹೇಳೋದಾದ್ರೆ ಇಲ್ಲಿ ಯಾವುದೇ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ, ಗೃಹ ಜ್ಯೋತಿ ಯೋಜನೆ ಆಗ್ಲಿ, ಯಾವುದೇ ಯೋಜನೆ ರದ್ದಾಗ್ತಿಲ್ಲ. ಅರ್ಹ ಫಲಾನುಭವಿಗಳಿಗೆ ಸಿಕ್ಕೇ ಸಿಗುತ್ತೆ. ಆದ್ರೆ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಂತ ಪ್ರೋಸೆಸ್, ದಾಖಲೆಗಳು ಅಧಿಕೃತ ಆದೇಶ ಬಂದ ನಂತರ ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಏಜೆಂಟ್ ಗಳಿಗೆ ದುಡ್ಡು ಕೊಟ್ಟು ಮೋಸ ಹೋಗ್ಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.